ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ ಚಾಟ್ನಿಯ ಒಂದು ಮುಂಜಾಗ್ರತೆ ಕ್ರಮಗಳು ಏನೇನು ತೊಗೋಬೇಕು, ಮತ್ತು ಡ್ರಿಪ್ಪಿಗೆ ಯಾವ್ಯಾವ ಔಷಧ ಕೊಡಬೇಕು, ಮತ್ತು ತಳಗೊಬ್ಬರ ಯಾವ್ದು ಕೊಡಬೇಕು, ಮತ್ತು ಮ್ಯಾಲ ಔಷಧ ಯಾವುದು ಸ್ಪ್ರೇ ಮಾಡಬೇಕು, ಮತ್ತು ಡಾರ್ಮಿಕ್ಸ್ ಹಚ್ಚಿದ್ರೆ ಒಳ್ಳೆಯದು ಅಥವಾ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅಥವಾ ಹಚ್ಚದೇ ಬಿಟ್ಟರೆ ಒಳ್ಳೆಯದು, ಅದ್ರ ಬಗ್ಗೆನೂ ಎಲ್ಲನೂ ಸವಿಸ್ತಾರವಾಗಿ ಚರ್ಚೆಯನ್ನು ನಾವು ಮಾಡ್ಕೋತ ಹೋಗೋಣತ್ತ. ಅದಕ್ಕಿಂತ ಮುಂಚಿತವಾಗಿ ನಾವು ತಿಳ್ಕೊಳ್ಳಿ, ವೈಟ್ ರೂಟನ್ನು ಇಂಪ್ರೂವ್ ಮಾಡೋ ಸಂಬಂಧ ಹೊಮೇಸಲ್ 1 ಎಕರೆಗೆ 1 ಲೀಟ್ರ್ ಬಿಟ್ಟಿದ್ದೆವು. ಅದ್ರ ಜೊತೆಗೆ IBಯನ್ನು ಬಿಟ್ಕೊಂಡಿನಿ ನಾನು. ನೋಡ್ಬೋದು ನೀವು, IBಯನ್ನು ಬಿಟ್ಕೊಂಡಿದ್ದೆವು. ಇದು ಎಷ್ಟು ಎಕರೆಗೆ 10 IBಗಳನ್ನು ಬಿಟ್ಕೊಂಡಿದ್ದೆವು. ಇದು ಯಾವಾಗಂದ್ರೆ ಚಾಟ್ನಿಕ್ಕಿಂತ 1 ದಿವಸ ಮುಂಚಿತವಾಗಿ. ಯಾಕಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಎಲ್ಲನೂ ನಮಗೆ ಹೋಗೋದೇ ಬೇರೆ ಮುಖಾಂತರ. ಆ ಬೇರೆ ಇಂಪಾರ್ಟೆಂಟ್ ಇರಬೇಕಾಗ್ತದೆ. ನಮಗೆ ಬೇರನ್ನು ಇಂಪ್ರೂವ್ ಮಾಡೋ ಸಂಬಂಧ 1 ಎಕರೆಗೆ 1 ಲೀಟ್ರ್ ಹುಮೇಶ್ ಅದ್ರ ಜೊತೆಗೆ 10 IBಗಳನ್ನು ಬಿಟ್ಕೊಂಡೆವು. ಆ ಚಾಟ್ನಿ ಹೊಡೆದ ಮೇಲೆ ಫಾಸ್ಫರಿಕ್ ಆಸಿಡ್ 2 ದಿವಸ ಬಿಟ್ಟು ಕೆರೆದು ಚಾಟ್ನಿ ಹೊಡೆದ 2 ದಿವಸ ನಂತರ ಫಾಸ್ಫರಿಕ್ ಆಸಿಡ್ 2 kg, ಅದ್ರ ಜೊತೆಗೆ ಎಕರೆಗೆ 5 kg 13,045 ಇಷ್ಟನ್ನು ನಾವು ಚಾಟ್ನಿಕ್ಕಿಂತ ಮುಂಚಿತವಾಗಿ ಅದನ್ನು ಹೇಳಿದೆ. ಚಾಟ್ನಿ ಆದ ನಂತರ ಇಷ್ಟು ಹೇಳಿದೆ. ಮತ್ತು ಮುಂದೆ ಯಾವ್ಯಾವ ಅನ್ನೋದು ಮತ್ತು ಅದನ್ನು ಹೇಳ್ತೀನಿ ನಿಮಗೆ. ಈಗ ಚಾಟ್ನಿಯನ್ನು ನಾವು ಈ ಪ್ರಕಾರದಾಗ ಹೊಡ್ಕೊಂಡಿದ್ದೆವು. ಚಾಟ್ನಿ ಹೆಂಗಂದ್ರೆ ಇಲ್ಲಿ ಸ್ವಲ್ಪ ಟೀಯ ಒಂದು ಬಡ್ಡಿ ಭಾಗದಾಗ ಸ್ವಲ್ಪ ಜಾಸ್ತಿ ಕಣ್ಣುಗಳನ್ನು ಕಾಯ್ಕೊಂಡಿದ್ದೇವೆ ನಾವು ಇಲ್ಲಿ. ಅಂದ್ರೆ ಬಡ್ಡಿ ಕಡೆ, ಅಂದ್ರೆ ಟೀ ಬಡ್ಡಿ ಕಡೆ ಇಲ್ಲಿ ನೋಡ್ಬೋದು ನೀವು. ಟೀ ಪೂರ್ತಿ ಸಂಪೂರ್ಣವಾಗಿ ತೋರಿಸ್ತೀನಿ. ಈ ತುದಿ ಭಾಗದಿಂದ ಬಡ್ಡಿ ಭಾಗ ಕಡೆ ಇಲ್ಲಿ ಸ್ವಲ್ಪ ಜಾಸ್ತಿ ಕಣ್ಣುಗಳನ್ನು ಕಾಯ್ಕೊಂಡಿದ್ದೇವೆ. ಅಂದ್ರೆ ಉದ್ದು ಸ್ವಲ್ಪ ಉದ್ದು ಹೊಡ್ಕೊಂಡಿದ್ದೆವು. ಈ ಕಡೆ ಬಂದಾಗ ನೋಡ್ಬೋದು ನೀವು, ಒರೆಸಿ ಹೊಡೆದಿದ್ದೇವೆ ಚಾಟ್ನಿ. ಅಂದ್ರೆ ಕೊಡ್ಡಕ್ಕೆ ಒರೆಸಿ ಹೊಡೆದಿದ್ದೆವು. ಯಾಕ್ರಿ ಬಡ್ಡಿ ಕಡೆ ಯಾಕೆ ಸ್ವಲ್ಪ ಉದ್ದಿಟ್ರಿ, ಇಲ್ಲಿ ತುದಿ ಕಡೆ ಯಾಕೆ ಸ್ವಲ್ಪ ಕಡಿಮೆ ಬಿಟ್ರಿ ಅಂದ್ರೆ ಇಲ್ಲಿ ತುದಿ ಭಾಗದಾಗ ಜಾಸ್ತಿ ಹೊಡಿತದೆ ಕಡ್ಡಿ, ಇಲ್ಲಿ ತುದಿ ಬಡ್ಡಿ ಭಾಗದಾಗ ಕಡಿಮೆ ಹೊಡಿಯೋದಿಲ್ಲ, ಇದು ಕಡಿಮೆ ಹೊಡಿತದೆ. ಅದರ ಸಂಬಂಧ ಕಣ್ಣು ಹೆಚ್ಚಿಗಿತ್ತಂದ್ರೆ ಜಾಸ್ತಿ ಇಲ್ಲೇ ಒಡೆದು ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಇಲ್ಲಿಕಂದ್ರೆ ಇಲ್ಲಿ ಜಾಸ್ತಿ ಇಲ್ಲೇ ಫಸ್ಟಿಗೆ ಉದ್ದಿಟ್ಕೊಂಡು ಹೊಡೆದ್ರೆ ಅಂದ್ರೆ ಇಲ್ಲಿ ಹೊಡೆಯುತ್ತಾವೆ, ಅಲ್ಲಿ ಹೊಡೆಯೋದಿಲ್ಲ. ಅದ್ರ ಸಂಬಂಧ ಏನು ಮಾಡಿದ್ದೆವು, ಸ್ವಲ್ಪ ಅಲ್ಲಿ ಉದ್ದಿಟ್ಕೊಂಡು ಇಲ್ಲ ಸ್ವಲ್ಪ ಒರೆಸಿ ಹೊಡೆದಿದ್ದೆವು ಚಾಟ್ನಿ ನಾವು. ಮತ್ತು ಇನ್ನು ಕೆಲವೊಂದಿಷ್ಟು ಮಂದಿ ನೀವೇನು ಮಾಡ್ತೀರಿ, ಡಾರ್ಮಿಕ್ಸನ್ನು ಸ್ಪ್ರೇ ಮಾಡ್ತೀರಿ. ಇನ್ನು ಕೆಲವೊಬ್ಬರು ಡಾರ್ಮಿಕ್ಸನ್ನು ಸ್ಪ್ರೇನೇ ಮಾಡೋದಿಲ್ಲ, ಮತ್ತು ಕೆಲವೊಬ್ಬರು ಪೇಸ್ಟ್ ಮಾಡ್ತೀರಿ. ಹಾಗೆ ನಾವು ಯಾಕ್ರಿ ಪೇಸ್ಟ್ ಯಾಕೆ ಮಾಡಿರಿ ಅಂತ ಕೇಳಿದ್ರೆ, ಪೇಸ್ಟ್ ಮಾಡೋದ್ರಿಂದ ಎಲ್ಲ ಒಂದು ಕೊಳ್ಳಿಲೇ ಒಡೆದು ಬರ್ತದೆ. ಇದು ಸ್ಪ್ರೇ ಮಾಡಿದ್ದು ಹೆಂಗೆ ಆಗ್ತದೆ, ಜಾಗದಾಗ ಸಿಡಿತದೆ, ಒಂದು ಜಾಗದಾಗ ಸಿಡಿಯೋದಿಲ್ಲ. ಅದರ ಸಂಬಂಧಾಗಿ ನಾನು ಸ್ಪ್ರೇಯನ್ನು ಅವಾಯ್ಡ್ ಮಾಡೀನಿ. ಮತ್ತು ಹಾಗೆ ಬಿಟ್ಟರು ಹೊಡಿತದೆ, ಪಡ ಹೊಡೆಯಲ್ಲ ಅಂದ್ರೆ ಹಿಂದೆ ಮುಂದೆ ಹೊಡಿತದೆ. ಅದರ ಸಂಬಂಧ ನಾವೇನು ಮಾಡ್ಕೊಂಡಿದ್ದೇವಪ್ಪ ಅಂದ್ರೆ 23 ಲೀಟರ್ ನೀರಿಗೆ 1 ಲೀಟರ್ ಡಾರ್ಮಿಕ್ಸ್, 1 ಲೀಟರ್ ಸೈನಾ ಬೂಸ್ಟ್, ಅದ್ರ ಜೊತೆಗೇನೆ 250 ಗ್ರಾಮ ಸಲ್ಪೆಕ್ಸ್, 250 ಗ್ರಾಮ M45 ಇಷ್ಟನ್ನು ನಾನು ಕಲಿಸ್ಕೊಂಡು ಪೇಸ್ಟನ್ನು ಮಾಡಿದ್ದೀನಿ. ಡ್ರಿಪ್ನಾಗಿನ ಔಷಧ ಭಾಳ ಮಹತ್ವದಾಗ್ತೈತಿ. ಯಾಕೆ ಮಹತ್ವದಾಗ್ತದಂದ್ರೆ, ನೀವು ಎಷ್ಟೇ ಮ್ಯಾಲ ಔಷಧಗಳನ್ನು ನೀವು ಎಷ್ಟೇ ದುಬಾರಿ ಆದಂಥ ಎಷ್ಟೇ ಔಷಧಗಳನ್ನು ಸ್ಪ್ರೇ ಮಾಡಿದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಮೊದಲು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬೇರ್ಗಳು ಇಂಪಾರ್ಟೆಂಟ್ ಆಗ್ತದೆ. ಇದು ನಮ್ಮ ರೈತರಿಗೆ ಭಾಳ ಅದು ಕೇರ್ಲೆಸ್ ಮಾಡ್ತಾರೆ. ಮ್ಯಾಲ ಬರೀ ಹೈ ಕ್ವಾಲಿಟಿ ಔಷಧಗಳನ್ನು ನಾವು ಹೊಡಿಬೇಕು, ಮತ್ತು ಹಂಗೆ ಹೊಡೆದ್ರೆ ಹಿಂಗೆ ಆಗ್ತದೆ, ಹಿಂಗೆ ಹೊಡೆದ್ರೆ ಹಂಗೆ ಆಗ್ತದೆ ಅನ್ನೋದು ಭಾಳ ನಮ್ಮ ರೈತರಿಗೆ ಒಂದು 100ಕ್ಕೆ 80% ರೈತರಿಗೆ ಬರೀ ಔಷಧ ಹೊಡೆಯೋದ್ರಾಗೆ ಅವರಿಗೆ ಭಾಳ ಇಂಟ್ರೆಸ್ಟ್ ಐತಿ. ಆದರೆ ತೆಳಗದು ಭಾಳ ಕೇರೆ ಮಾಡೋದಿಲ್ಲ ಅವ್ರು. ತೆಳಗೆ ಬೇರಿನ ಬಗ್ಗೆ ನಾನು ಹಲವಾರು ವಿಡಿಯೋದಾಗ ಹೇಳೀನಿ. ನೀವು ಮ್ಯಾಲೆ ಎಷ್ಟು ಗಮನ ಕೊಡ್ತಿರಲ್ಲ, ಕೆಳಗೆ ಬೇರ್ನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ಆದ್ರೆ ಬೇರನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಸಂಬಂಧ ಯಾವ್ಯಾವ ಡ್ರಿಪ್ನಾಗ ಯಾವ್ಯಾವ ಔಷಧಗಳನ್ನು ಇವತ್ತು ಕೊಡ್ಲಾಕತ್ತಿದ್ವು ಅನ್ನೋದು ಔಷಧ ಚರ್ಚೆ ಮಾಡೋಣ. ಆ ಔಷಧ ಬಡ್ಡಿ ಡ್ರಿಪ್ಪಿನ ಬಗ್ಗೆ ಚರ್ಚೆ ಮಾಡಿ ತದನಂತರ ಮ್ಯಾಲೆ ನಾವು ಚರ್ಚೆ ಮಾಡ್ಕೊತ ಹೋಗೋಣಂತ. ಈಗ ಹೊಮೇಸಲ್ 1 ಎಕರೆಗೆ 1 ಲೀಟ್ರ್ ಬಿಟ್ಟಿದ್ದೆವು. ಅದ್ರ ಜೊತೆಗೆ IBಯನ್ನು ಬಿಟ್ಕೊಂಡಿನಿ ನಾನು. ನೋಡ್ಬೋದು ನೀವು, IBಯನ್ನು ಬಿಟ್ಕೊಂಡಿದ್ದೆವು. ಇದು ಎಷ್ಟು ಎಕರೆಗೆ 10 IBಗಳನ್ನು ಬಿಟ್ಕೊಂಡಿದ್ದೆವು. ಇದು ಯಾವಾಗಂದ್ರೆ ಚಾಟ್ನಿಕ್ಕಿಂತ 1 ದಿವಸ ಮುಂಚಿತವಾಗಿ. ಯಾಕಂದ್ರೆ ನಾವು ಹಾಕಿರ್ತಕ್ಕಂಥ